ಅಫಜಲ್ಪುರ ತಾಲೂಕಿನಲ್ಲಿಯೂ ಕಾಂಗ್ರೆಸ್ ಪಕ್ಷದ ಒಳಬಣ ಬಡಿದಾಟ ತಗ್ಗುವ ಹಾಗೆ ಲಕ್ಷಣಗಳು ಕಾಣ್ತಾ ಇಲ್ಲ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬಣವು ಶಾಸಕ ಎಂ.ವೈ. ಪಾಟೀಲ್ ಅವರ ಆಪ್ತ ಪ್ರಕಾಶ್ ಜಮಾದಾರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗುತ್ತೇದಾರ್ ಬೆಂಬಲಿಗರು ಶಾಸಕ ಎಂ.ವೈ. ಪಾಟೀಲ್ ಅವರು ಕೋಲಿ ಸಮಾಜದ ಯಾರನ್ನು ಬೆಳೆಸಿಲ್ಲ ಎಂದು ಆರೋಪಿಸಿದ್ರು. ಕೇವಲ ಜಿಲ್ಲಾ ಪಂಚಾಯತ್ ಟಿಕೆಟ್ ವಿಠ್ಠಲ ಹೇರೂರು ತೀವ್ರ ಒತ್ತಾಯದ ಮೇರೆಗೆ ಪ್ರಕಾಶ್ ಜಮಾದಾರ್ ಅವರಿಗೆ ಟಿಕೆಟ್ ನೀಡಿ ಕೋಲಿ ಸಮಾಜದ ಮತ ಸೆಳೆಯಲು ಶಾಸಕ ಪಾಟೀಲ್ ಪ್ರಯತ್ನಿಸಿದ್ದಾರೆ ಎಂದು ಟೀಕಿಸಿದರು. ಅಷ್ಟೇ ಅಲ್ಲದೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕಲ್ಪಿಸಿದ್ದಕ್ಕಾಗಿ ಗುತ್ತೇದಾರರನ್ನು ಜನರು 6 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅವರ ಬಗ್ಗೆ ಮಾತನಾಡುವ ಮೊದಲು ಎಚ್ಚರಿಕೆ ವಹಿಸಬೇಕು ಎಂದು ಅವಧೂತ್ ಬನ್ನೆಟ್ಟಿ ಅವರು ಎಂ.ವೈ. ಪಾಟೀಲ್ ಆಪ್ತ ಪ್ರಕಾಶ್ ಜಮಾದಾರ್ಗೆ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದೇವೇಂದ್ರ ಜಮಾದಾರ್, ಸುರೇಶ್ ಅಲ್ಸಂಗಿ, ಜಮೀಲ್ ಗೌಂಡಿ, ರಾಮಣ್ಣ ನೈಕೋಡಿ, ವಿಜಯಕುಮಾರ್ ಪಾಟೀಲ್, ಮಂಜೂರ್ ಅಹಮದ್ ಪಟೇಲ್, ಶಂಕರ್ ಮೇತ್ರೆ, ಅವಧೂತ್ ಬನ್ನಟ್ಟಿ, ಶ್ರೀಮಂತ್ ಭಂಡಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಚೆನ್ನಪ್ಪ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಮತ್ತು ಎರಡನೇ ವಿಷಯ, ಶ್ರೀಮಾನ್ ಮಕ್ಬೂಲ್ ಪಟೇಲ್ ಅವರಿಗೆ ಚುನಾವಣೆ ಜಡ್ಪಿ ನಿಂದಿರಿಸಿ ಸೋಲಿಸಿದ್ದಾರೆ ಅಂತ ನಮ್ಮ ಬ್ರದರ್ ಹೇಳ್ಕೊಂಡಿದ್ದಾರೆ. ನಿನ್ನೆ ನೋಡಿ, ಚುನಾವಣೆ ನಿಂದ್ರೋದು ಸಹಜ, ಗೆಲುವು ಮತ್ತು ಸೋಲು ಅದು ಜನ ಕೊಟ್ಟ ಆಶೀರ್ವಾದ, ತಲೆಬಾಗಿಸಿ ಅದು ಸ್ವೀಕರಿಸಬೇಕು. ಅವರು ಒಬ್ಬರೇ ಸೋತಿಲ್ಲ, ನೀವು 6 ಬಾರಿ ಸೋತಿದ್ದೀರಿ, ಏನು ಅದು ಜನ ಕೊಟ್ಟ ಆಶೀರ್ವಾದ. ಅದಕ್ಕೆ ದೊಡ್ಡ ದೊಡ್ಡ ನಾಯಕರು ಗೆಲುವು ಸೋಲು ಎಲ್ಲರಿಗಾಗಿದೆ. ಎಲ್ಲರೂ ಪ್ರಯತ್ನ ಪಡ್ತಾರೆ, ಗೆಲ್ಲಕ್ಕೆ ನಿಂತಿರ್ತಿದ್ದಾರೆ. ಆದರೆ ಜನ ಕೊಟ್ಟಿದ ಮೇಲೆ ಆಶೀರ್ವಾದ ತಗೊಳ್ಳೇಬೇಕಾಗುತ್ತದೆ. ಮತ್ತು ಇದು ನೀವು ಏನೇನು ಮಾಡಿರಿ ಮುಸ್ಲಿಂ ಸಮಾಜಕ್ಕೆ, ನೀವೇನು ಮಾಡಿರಿ? ಅದೇ ಮುಸ್ಲಿಂ ಸಮಾಜಕ್ಕೆ ನಾವು ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬರು ಅಹಿಂದ ನಾಯಕರೇ. ಇವರು ಗೆದ್ದು ಬಂದಾಗ 18 ವರ್ಷ ಶ್ರೀಮಾನ್ ಮಕ್ಬೂಲ್ ಪಟೇಲ್ ಸಾಹೇಬರು ಈ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಇದ್ದರು. ಆ ಟೈಮ್ದಾಗ 20 ವರ್ಷ ನಿನ್ನೆ ಮಕ್ಬೂಲ್ ಪಟೇಲ್ ಸಾಹೇಬ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಮಾಲಿಕಾ ಸಾಹೇಬ್ ಪೀರಿಯಡ್ದಾಗ ನಾನೇ MLA ನಪ್ಲೆ ಇದ್ದ, ಫುಲ್ ಅಧಿಕಾರ ನನ್ನ ಕೈಯಾಗಿತ್ತು. ಏನು ಆ ಟೈಪ್ ಹೇಳ್ಕೊಂಡ್ರೆ ಇವತ್ತು ನೀವು ನೋಡ್ರಿ, ನೀವು ಯಾರ ಕೈಯಾಗ ಅಧಿಕಾರ ಇದೆ? ನಿನ್ನೆ ಕೋರ್ಬು ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ತಾವು ಕೇಳಿರ್ಬೋದು. ನನಗೆ ಹಲವಾರು ಸಾರಿ ನನಗೆ 4-5 ಲೆಟರ್ ಕೊಟ್ಟರು. ಆ ಲೆಟ್ರದಾಗೆ XXX ಬರೆದು ಕೊಟ್ಟರು. ನನ್ನ ಒಂದೂ ಕೆಲಸ ಆಗಿಲ್ಲ. ಅಂದರೆ ಶಾಸಕರ ಲೆಟ್ರಿಗೆ ಒಂದು ಕೌಡಿ ಕಿಮ್ಮತ್ತಿಲ್ಲ. ಈ ಥರ ಕೋರ್ಬ ಸಾಹೇಬ್ರೆ ಹೇಳ್ಕೊಂಡಿದ್ದಾರೆ, ನಂದು ಒಂದೂ ಕೆಲಸ ಆಗಿಲ್ಲ. ಆಗ ಮತ್ತವ್ರು ಹೇಳ್ತಾರೆ, ಆಗ ಮಾಲಿಕಯ್ಯ ಸಾಹೇಬರು ಶಾಸಕರಿದ್ದಾಗ ಅವರ ತಮ್ಮ ಏನು ಅವರ ಮುನಿಮಿದ್ರು, ಅವ್ರೇನು ಮಾಲಕಿದ್ರು ಅಂತ ಹೇಳ್ಕೊತಾರೆ. ನೋಡಿ ಸರ್, ಅವ್ರು ಯಾವಾಗಲೂ ಮಾಲಕರಿದ್ದರು, ಮಾಲಕ್ಕೆ ಇರ್ತಾರೆ. ಅವರು ಮಾಲಕ್ಕಂತೆ ಎಲ್ಲ ಜನ ಇಲ್ಲಿ ಅವ್ರಿಗೆ 6 ಬಾರಿ ಆಶೀರ್ವಾದ ಮಾಡಿದ್ದಾರೆ, 6 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಮತ್ತಂದ್ರೆ ಇದೇ ಥರ ಇವರು ಒಂದು ಗ್ರಾಮ ಪಂಚಾಯತಿ ಗೆದಿಬೇಕಂದ್ರೆ ಮತ್ತೊಂದು ಸರಿ ನಿಂತು ಗೆದಿಬೇಕಾದ್ರೆ ಎಷ್ಟೋ ಕಠಿಣ ಅದ. ಅವ್ರಿಗೆ 6 ಸಾರಿ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಏಕೆ ಮಾಡಿದ್ದಾರೆ ಅಂದರೆ ತಾವು ವಿಚಾರ ಮಾಡಬೇಕು. ಪತ್ರಿಕಾಗೋಷ್ಠಿ ಮಾಧ್ಯಮ ಕರೆದಿರೋ ಉದ್ದೇಶ ಏನಂದರೆ, ನಿನ್ನೆಯ ದಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಜಮಾದಾರ್ ಅವರು ಅಹಿಂದ ವರ್ಗಕ್ಕೆ ಮಾಜಿ ಸಚಿವರಾದಂಥ ಮಾಲಿಕಯ್ಯ ಗುತ್ತೇದಾರ್ ಅವರು ಏನೇನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಅಹಿಂದ ವರ್ಗದಲ್ಲಿ ಡಾಮಿನೆಂಟಾಗಿ ನಮ್ಮ ಕುರುಬ ಸಮಾಜನೂ ಬರುತ್ತೆ. ಅಹಿಂದ ಸಮಾಜದ ಒಳಗಡೆ ನಮ್ಮ ಕುರುಬ ಸಮಾಜಕ್ಕೆ ಫಸ್ಟ್ ತಾಲೂಕಾ ಪಂಚಾಯತಿ ಎಂದು ಅಫಜಲ್ಪುರಕ್ಕೆ ಬಂದು ಅವಾಗ ನಮ್ಮ ಕುರುಬರಿಗೆ ಅವಕಾಶ ಕೊಟ್ಟರೆ. ಮೊದಲನೇದಾಗಿ ಶುಭಗಳಿಗೆ ಇರಲಿ ಕುರುಬರಿಂದ ಚಾಲುವಲ್ಲಿ ಅಂತೇಳಿ ಪ್ರಭಾವತಿ ರಾಜ್ಕುಮಾರ್ ಗೌರ್ ಅಂತೇಳಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2ನೇ ಬಾರಿ ಬಾಪುಗೌಡ ಪಾಟೀಲ್ ದಾಖಲೆ ಅಂತೇಳಿ ಅವ್ರು ಇನ್ನೂ 2ನೇ ಬಾರಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಾಡಿದ್ದಾರೆ. ಹಾಗೆ ಸಾವಿರಪ್ಪ ಪೂಜಾರಿ ಅಂತೇಳಿ ತೊಗರಿ ಮಂಡಳಿ ರಾಜ್ಯ ನಿರ್ದೇಶಕರಾಗಿ ಮಾಡಿದ್ದಾರೆ. ಮತ್ತು ಹಯ್ಯಾಳ ಪೂಜಾರಿ ಅಂತೇಳಿ ಬಂದರವಾಡ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಶ್ರೀಪಾದ್ ಒಡೆಯರ್ ಅಂತೇಳಿ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಸೈಬಣ್ಣ ಪೂಜಾರಿ ಅಂತೇಳಿ ಮಲ್ಲಪ್ಪದವ್ರಿಗೆ ತಾಲೂಕು ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಹಾಗೆ ತುಂಬ ಅವಕಾಶಗಳು ಎಲ್ಲೆಲ್ಲಿ ಸಿಗಬೇಕು ಅಲ್ಲೆಲ್ಲಿ ನಮಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವರೇನೋ ಅವ್ರಿಗೆ ಗೊತ್ತದೋ ಏನೋ ಗೊತ್ತಿಲ್ಲಾರ ಬಟ್ಟಕ್ಕೆ ಈ ಥರ 5 ವರ್ಗಕ್ಕೆ ಅವ್ರು ಏನೂ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಶಾಸಕರು ಗುಲಾಮ ಅಂತ ಅಂದಿದ್ದಾರೆ ಅಂಥೇಳಿ ಶಾಸಕರಿಗೆ ಅವ್ರು ಹೇಳ್ತಾ ಇದ್ದಾರೆ. ಹೌದ್ರಿ, ಮತ್ತು ಈಗ ಅವ್ರು ಶಾಸಕರಾಗಿ ನಿಗಮದಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡೋರು ಶಾಸಕರು ಮಾಡಬೇಕು, ಏನು ಅವ್ರಿಗೇನೋ ಅಧಿಕಾರ ಇಲ್ಲ, ಅವ್ರಿಗೆ ಶಾಸಕರು ಕೊಡ್ತಾರಂಥ ಸ್ಥಾನಮಾನ ಅವರು ಯೂಸ್ ಮಾಡಿರ್ತಾರೆ. ಮತ್ತು ಶಾಸಕರಿಗೆ ಏನು ಅನ್ಬೇಕು? ಮತ್ತು ಅವರು ಕೊಡೋತಂತ ನಮ್ಮ ಶಾಸಕರು 6 ಬಾರಿ MLA ಆಗಿದ್ದಾರೆ. ಎಲ್ಲಾದರೂ ಅವ್ರ ಸೋದರರು ಅಥವಾ ಅವ್ರ ಮಗ ಎಲ್ಲರೇ ಅಡಿಗಲ್ ಮಾಡಿದ್ದು ಇಲ್ಲ ಹಕ್ಕುಪತ್ರ ವಿತರಣೆ ಮಾಡಿದ್ದು ಅಂತಂದ್ರೆ ನಮ್ಗೆ ತೋರಿಸ್ಬಿಡ್ರಿ. ತಿರುಗಾಡಿ ಮನೆಗಳು ಅಂಥದ್ದು ಅವೆಲ್ಲ ಏನು ಮಾಡತ್ತ ನಿಮಗೆ ಗೊತ್ತಿದ್ದಿದೆ. ಅವ್ರಿಗೆ ಎಷ್ಟು ಹಣ ತುಂಬಿಕೆ ಮನೆಗಳು ಇದು ಕೊಟ್ಟರೆ ಪತ್ರಿಕಾ ಮಾಧ್ಯಮದ ಈಗಾಗಲೇ ಬಂದಿದೆ ಅದು ವಿಷಯ. ಅದಕ್ಕೆ ಆ ಉದ್ದೇಶದಾಗ ಅವ್ರು ಗುಲಾಮ್ ಅಂತ ಹೇಳಿ ಅಂದಿದ್ದಾರೆ.
ಮತ್ತು ಎಲ್ಲ ಸಮಾಜಕ್ಕೂ ನಮ್ಮ ಸಾಹೇಬರು ಬಸವಣ್ಣನವರ ಫಾಲೋವರ್ಸ್ ಇದ್ದಾರೆ. ಕುಲಕ್ಕೊಬ್ಬ ಶರಣನ ಹಾಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತದೆ ಎಲ್ಲ ಸಮುದಾಯಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರ, ಅವ್ರ ಕ್ಯಾಬಿನೆಟ್ದಾಗ ಒಬ್ಬರಿಗೆ ಇಟ್ಟರೆ ಕುರುಬ ಸಮಾಜ ಎಲ್ಲ ಅವ್ರ ಸಮಾಜಕ್ಕೆ ತುಂಬಿಕೊಳ್ಳೋದಾಗಲ್ಲ. ಹಾಗೆ ನಮ್ಮ ಸಾಹೇಬರು ಅಹಿಂದ ವರ್ಗದವರೇ ಶಾಸಕರಾಗಿದ್ದಾಗ ಅಹಿಂದ ವರ್ಗಕ್ಕೆ ಜಾಸ್ತಿ ಸ್ಥಾನಮಾನಗಳು ಸಿಗೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವೆ. ಅಹಿಂದ ವರ್ಗದವರೇ ಶಾಸಕರಿದ್ದಾಗ ನಾವು ಕೇಳೋದು ತಪ್ಪ. ಯಾಕಪ್ಪ ಅಂದ್ರೆ ಶಾಸಕರೇ ನಮ್ಮ ಅಹಿಂದ ವರ್ಗದವ್ರು ಅದಾರ, ನಾವು ಹೆಚ್ಚಿಗೆ ನಮಗೆ ಸ್ಥಾನಮಾನ ಕೊಡ್ರಿ ಅನ್ನೋದ್ರಾಗ ಇದು ಇರ್ತದೆ. ಬೇರೆ ಜಾತಿ ಎಲ್ಲರಿಗೂ ನೋಡ್ಕೊಂಡು ಇವತ್ತಿನ ದಿನ ಸ್ಥಾನಮಾನ ಕೊಟ್ಟಾರ. ಅದಕ್ಕೆ ಇವತ್ತಿನ ದಿನ ಇಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ನಾವು ಉತ್ತರ ಕೊಡೋದು ಬಯಸುತ್ತೇನೆ ಪ್ರಕಾಶ್ ಜಾಮದಾರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಇವತ್ತು ಪತ್ರಿಕೆಯ ಸುದ್ದಿಗೋಷ್ಠಿ ಮಾಡಲು ಬಂದಿರುವ ನಮ್ಮ ನಾಯಕರಾದ ದೇವೇಂದ್ರ ಜಮಾದಾರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಹೆಗ್ಗಾಳಿ ಅವರಿಗೂ, ಅದೇ ರೀತಿ ನಮ್ಮ ವಿಜುಗೌಡ ಅಳಿಗೆಯವರಿಗೂ, ಜಮೀಲ್ ಗೋಂಡಿ ಸಾಹೇಬರಿಗೂ, ಹಲವಾರು ಮಾಲಿಕೆಯ ಗುತ್ತೇದಾರ್ ಅವರ ಅಭಿಮಾನಿ ಬಳಗಕ್ಕೂ ನಾನು ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ಸುದ್ದಿ ಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ನಿನ್ನೆ ಅಫ್ಜಲ್ಪುರ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಜಮಾದಾರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಈ ತಾಲೂಕಿನ ಹಿಂದೆ ನೀವು ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಶಾಸಕರ